ಹಾಯ್ ಎಲ್ರಿಗೂ ನಮಸ್ಕಾರ. 23 ಸೆಪ್ಟೆಂಬರ್ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಇದು. ಸೊ ಏನಾಯ್ತು ಇವತ್ತು, ಯಾಕಾಯಿತು ಸ್ವಲ್ಪ ನೋಡೋಣ. ಇವತ್ತು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿಂದು ದಿನ. ಸೊ ಯಾಕಾಯಿತು, ಯಾಕೆ ರ್ಯಾಲಿ ಆಯಿತು, ಯಾಕೆ ಬಿತ್ತು, ಎಲ್ಲಿ ಹೋಗುತ್ತೆ ಏನೂ ಗೊತ್ತಿಲ್ಲ. ಸೊ ಅದು ಏನಾಗ್ಬೋದು ಅಂತ ನೋಡೋಕ್ಕೆ ಈ ಅನಾಲಿಸಿಸ್ ವಿಡಿಯೋ ಇವತ್ತಿಂದು. ಏನಾಗ್ಬೋದು ಅಂತ ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಇದು 1 ಮಂತ್ ಚಾರ್ಟ್. ಸೊ 1 ಮಂತ್ ಚಾರ್ಟಲ್ಲಿ ನಾವು ಇದು ಒಂದು ಅಬ್ಸರ್ವೇಷನ್. ಸೊ 1 ಮಂತ್ ಚಾರ್ಟಲ್ಲಿ ನಮ್ಮ ಹೈ ಏನಿದು 57,600. ನಮ್ಮ ಲೋ ಏನು ಇದ್ರ ಪ್ರಕಾರ, ನನ್ನ ಚಾನಲ್ ಪ್ರಕಾರ 53,500 ಅಂತ ಕನ್ಸಿಡರ್ ಮಾಡೋಣ. ನನ್ನ ರೆಫರೆನ್ಸ್ ಎಷ್ಟು 55,600 ನನ್ನ ರೆಫರೆನ್ಸ್. ಸೊ ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ದೀರಾ ನೀವು ಹೇಳಬೇಕು. ಸೊ 2 ತಿಂಗಳು ಮಾರ್ಕೆಟ್ ಬಿದ್ದಿದೆ. ಆಲ್ ಟೈಮ್ ಹೈಯಿಂದ 2 ತಿಂಗಳು ಮಾರ್ಕೆಟ್ ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು. ನಾವಿಲ್ಲಿ ಪಕ್ಕಾ ಟೆಕ್ನಿಕಲ್ ಮಾಡ್ತಿರೋದು, ಇಲ್ಲಿ ಯಾವ್ದು ನ್ಯೂಸ್ ಬೇಸ್ಡ್ ಏನೂ ಅಲ್ಲ. ಏನು ಕಾಣಿಸ್ತಿದೆ ಅದ್ರ ಬಗ್ಗೆ ಮಾತಾಡೋಣ ಅಷ್ಟೇ. ಸೊ 2 ತಿಂಗಳು ಬಿದ್ದಿದೆ ಮಾರ್ಕೆಟ್, ಯಾಕಂದರೆ ಇಷ್ಟು ಆಲ್ ಟೈಮ್ ಹೈಯಿಂದ ಇದು ನಾರ್ಮಲ್ ಕರೆಕ್ಷನ್ ಇದು. ಸೊ ಮಾರ್ಕೆಟ್ ನನಗೆ ಏನು ಕಾಣಿಸ್ತಿದೆ ಆ್ಯಕ್ಚುಲಿ, ಇದು ಇಲ್ಲಿಂದ ಇಲ್ಲಿ ಎಷ್ಟು ಪಾಯಿಂಟ್ಸ್, ಅರೌಂಡ್ 700ಇಂದ 53,500 ಅಂದರೆ 700 ಒಂದು 4,500 ಪಾಯಿಂಟ್ಸ್ ಹಬ್ಬಬ್ಬ ಅಂದರೆ ಅಷ್ಟು ಬಿದ್ದಿದೆ. ಸೊ ಅಷ್ಟು ಬಿದ್ಮೇಲೆ ಒಂದು 1,500 ಪಾಯಿಂಟ್ ರಿಕವರ್ ಆಗೋದು ಸಹಜ, ಕರೆಕ್ಟಾ? ಸೊ ನಮ್ಗೆ ಗೊತ್ತಿಲ್ಲ. ಈ ರೆಫರೆನ್ಸ್ ಒಂದು ಅಬ್ಸರ್ವ್ ಮಾಡ್ತಿರಂಗೆ, ಈ ರೆಫರೆನ್ಸ್ ಲೈನಿಂದ ಮೇಲೆ ಹೋದರೆ ನಮಗೆ ಫುಲ್ ರಿಕವರಿ ಆಗುತ್ತೆ, ಇಲ್ಲಿವರೆಗೂ ಬರುತ್ತೆ. ಫುಲ್ ರಿಕವರಿ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಬರ್ತಿಲ್ಲ ಮಾರ್ಕೆಟು. ಸೊ ಈ ತಿಂಗಳು ಮುಗಿತಾ ಬಂತು, ಕರೆಕ್ಟಾ? ಈ ತಿಂಗಳು ಮುಗಿತಾ ಬಂತು ಮತ್ತು ಈ ರೆಫರೆನ್ಸ್ ಲೈನ್ ಮೇಲ್ ಟ್ರೇಡ್ ಆಗ್ತಾ ಇಲ್ಲ. ಇಲ್ಲಿಂದ ಎಲ್ಲಿಂದ 55,600, 53,500 ಇದ್ರ ಮಧ್ಯೆನೇ 1 ತಿಂಗಳಿಂದ ಟ್ರೇಡ್ ಆಗ್ತಾ ಇದೆ, ಕರೆಕ್ಟಾ? ಈ ಚಾನಲ್ ಇದರಲ್ಲಿ ಏನಿದೆ, ಇದು 1 ಅಂತ ಕನ್ಸಿಡರ್ ಮಾಡೋಣ, ಇದು 2 ಅಂತ ಕನ್ಸಿಡರ್ ಮಾಡೋಣ. ಸೊ 1ಅಲ್ಲಂತೂ ಬರ್ತಿಲ್ಲ, 1 ಝೋನಲ್ಲಂತೂ ಬರ್ತಿಲ್ಲ. ಸೊ ಸೆಕೆಂಡ್ ಝೋನಲ್ಲೇ ಟ್ರೇಡ್ ಆಗ್ತಿದೆ, ಕರೆಕ್ಟಾ? 1 ತಿಂಗಳಿಂದನೂ. ಓಕೆ, ಇಲ್ಲಿ ಮೇಲ್ ಬರುತ್ತಾ ಅದು ನಮಗೆ ಗೊತ್ತಿಲ್ಲ. ಬಂದಾಗಲೇ ನಿಜ, ಅಲ್ಲಿವರೆಗೂ ನಮಗೆ ಗೊತ್ತಿಲ್ಲ. ಸೊ ಏನು ಮಾಡಬೇಕು ಇವಾಗ, ಬರುತ್ತೋ ಇಲ್ಲ ನೋಡೋಣ, ಆಯಿತಾ? ಏನು ಮಾಡ್ತಿದೆ ಮಾರ್ಕೆಟ್ ಅನ್ನೋದು ಅನಾಲಿಸಿಸ್ ಮಾಡೋಣ. ಈಗ ಇದೇ ಚಾನಲ್ನ ನಾವು 1 ವೀಕಲ್ಲಿ ನೋಡೋಣ. ನೋಡಿ, ಫಸ್ಟ್ 1 ಮಂತ್ ನೋಡಿದೆ, ಏನಿದೆ? ಶಾರ್ಟ್ ಟೈಮಲ್ಲಿ ಅಪ್ ಟ್ರೆಂಡ್ ಇದೆ ಅಷ್ಟೇ. ಬಟ್ ಗೊತ್ತಿಲ್ಲ ಲಾಂಗ್ ಟೈಮಲ್ಲಿ ಅಪ್ ಟ್ರೆಂಡ್ ಇರುತ್ತೋ ಇಲ್ಲ, ಇಲ್ಲಿಂದನೇ ಮತ್ತೆ ರಿವರ್ಸಲ್ ಆಗಿ ಮತ್ತೆ ಈ 53,600 ಹತ್ರ ಮತ್ತೆ ಬರುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಮಂತ್ ಈ ವಾರ ಮುಗಿತಾ ಬಂತು, ಇನ್ನೊಂದು 5 ದಿನ ಇದೆ ಅಷ್ಟೇ. ಇವಾಗ 1 ವೀಕಿಗೆ ಹೋಗೋಣ. ನೋಡಿ, 1 ವೀಕಲ್ಲಿ ಏನು ಮಾಡ್ತಾ ಇದೆ, ಇದೇ ರೆಫರೆನ್ಸ್ ಲೈನು 1 ವೀಕಲ್ಲಿ ಏನು ಕಾಣಿಸ್ತಿದೆ ಅಂದರೆ 3 ವಾರ ಮೇಲೆ ಹೋಗ್ಬಿಟ್ಟು ಈ ವಾರ ಏನಾಗಿದೆ, ಸಸ್ಟೇನ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ. ಓಕೆ, ಬಟ್ ಒಂದು ಅಬ್ಸರ್ವೇಷನ್ ನೋಡಿ, 55,600 ಈ ರೆಫರೆನ್ಸ್ ಲೈನ್ ನಾನೇನು ಡ್ರಾ ಮಾಡಿದ್ದೀನಿ ಅದಕ್ಕಿಂತ ಮೇಲೆ ಟ್ರೇಡ್ ಆಗ್ತಿಲ್ಲ, ಅದ್ರ ಒಳಗೆ ಟ್ರೇಡ್ ಆಗ್ತಾ ಇದೆ. ಇದು ಒಂದು ಬ್ಯಾಡ್ ಸಿಗ್ನಲ್. ಅಕಸ್ಮಾತ್ ಏನಾದರೂ ಮಾರ್ಕೆಟ್ ಇದ್ರ ಮೇಲೆ ಇಲ್ಲಿ ಇದೇ ಕ್ಯಾಂಡಲ್ ಇಲ್ಲಿ ಮೇಲಾಗಿದ್ರೆ ಕಾನ್ಫಿಡೆನ್ಸಲ್ಲಿ ಸ್ವಲ್ಪ ಮೇಲೆ ಹೋಗ್ಬೋದು ಅಂತಿತ್ತು. ಬಟ್ ಒಂದು ರೆಫರೆನ್ಸ್ ಏನಂದರೆ, ಈ ರೆಫರೆನ್ಸ್ ಲೈನ್ ಕೆಳಗೆ ಟ್ರೇಡ್ ಆಗ್ತಾ ಇದೆ. ನಾಟ್ ಶೋರ್ ಇದು ಇಲ್ಲಿಂದ ಮೇಲೆ ಹೋಗುತ್ತೋ ಇಲ್ಲೋ, ಯಾಕೋ ಗ್ಯಾರಂಟಿ ಇಲ್ಲ. ಸೊ ನಾವೇನು ನೋಡಬೇಕು, ಅಕಸ್ಮಾತ್ ಒಂದು ನಿಮಿಷ, ಅಕಸ್ಮಾತ್ ಮಾರ್ಕೆಟ್ ಇಲ್ಲಿ ಸಸ್ಟೇನ್ ಆಗಿ ಟ್ರೈ ಮಾಡ್ತಾ ಇದೆ. ಈ ವಾರ ಮುಗಿತು, ಇನ್ನೆರಡು ದಿನ ಇದೆ, ಇನ್ನು 4 ದಿನ ಇದೆ, 3 ದಿನ ಇದೆ ವಾರ ಮುಗಿಯೋಕ್ಕೆ. ಇಡೀ ವಾರ ಇಲ್ಲೇ ಇರುತ್ತೆ, ಗ್ಯಾರಂಟಿ ಇಲ್ಲ. ಅದನ್ನ ನೋಡೋಣ ಏನಾಗ್ತಾ ಇದೆ ಅಂತ. ಸೊ ಏನು ಮಾಡ್ತಿದೆ ಮಾರ್ಕೆಟ್, ಇಲ್ಲಿ ಸಸ್ಟೇನ್ ಆಗ್ತಿದೆಯೋ ಇಲ್ಲ ಕೆಳಗೆ ಬರುತ್ತೋ, ಏನು ಮಾಡುತ್ತೆ ಗೊತ್ತಿಲ್ಲ. ಕೆಳಗೆ ಏನಾರು ಬಂದರೆ ಇಟ್ ವಿಲ್ ಅಗೇನ್ ರೀಟೆಸ್ಟ್ ಟು 53,600. ಇಲ್ಲಿ ಸಸ್ಟೇನ್ ಆಗಿ ಮೇಲೆ ಹೋಗುತ್ತೋ ಗೊತ್ತಿಲ್ಲ, ಯಾಕಂದರೆ ಈ ರೆಫರೆನ್ಸ್ ಲೈನಿಂದ ಕೆಳಗೆ ಟ್ರೇಡ್ ಆಗ್ತಾ ಇದೆ. ಇಫ್ ಇಟ್ ವಾಸ್ ಅಪ್ ಸೈಡ್
ಇಟ್ ವಾಸ್ ಲೈಕ್ ಸ್ಟ್ರಾಂಗ್ ಪಾಯಿಂಟ್, ಬಟ್ ಆಗ್ತಿಲ್ಲ. ಸೊ ಲೆಟ್ಸ್ ಇನ್ನೂ ಸ್ವಲ್ಪ ಒಳಗೆ ಹೋಗಿ ನೋಡೋಣ. 45 ಮಿನಿಟ್ಸ್ ಚಾರ್ಟ್ ಓಪನ್ ಮಾಡ್ತೀನಿ. ಏನಾಗ್ತಾ ಇದೆ, ಏನಾಗ್ತಾ ಇದೆ ಮಾರ್ಕೆಟಲ್ಲಿ? 3 ದಿನ ನೋಡ್ತಿದ್ದೀರಾ, ಮಾರ್ಕೆಟ್ ಮೇಲೋಗುತ್ತೆ, ಮತ್ತೆ ಎಂಡ್ ಆಫ್ ದಿ ಡೇ ಕೆಳಗೆ ಬರುತ್ತೆ, ಮೇಲೋಗುತ್ತೆ, ಸಸ್ಟೇನ್ ಆಗ್ತಿಲ್ಲ, ಸಸ್ಟೇನ್ ಆಗ್ತಿಲ್ಲ. ಸೆಲ್ಲರ್ಸ್ ಡಾಮಿನೇಟ್ ಮಾಡ್ತಿದ್ದಾರೆ, ಈ ಕಡೆ ಬೈಯಿಂಗು ಆಗ್ತಾ ಇದೆ. ಅಂದರೆ ಮಾರ್ಕೆಟ್ ಇಟ್ಸ್ ಇನ್ ಎ ಕನ್ಸಾಲಿಡೇಷನ್ ಅಂತ ಅರ್ಥ. ಒಂದು 3 ದಿನದಿಂದ ಇಲ್ಲೇ ಇದೆ ಅಂದರೆ ಮಾರ್ಕೆಟ್ ಕನ್ಸಾಲಿಡೇಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇಟ್ಸ್ ನೀದರ್ ಬುಲ್ಲಿಶ್ ನಾರ್ ಬೇರಿಶ್. ಕರೆಕ್ಟಾ? 45 ಮಿನಿಟ್ಸಲ್ಲಿ ನೋಡೋಣ ಏನಾಗಿದೆ ಅಂತ. 45 ಮಿನಿಟ್ಸ್ ಆ್ಯಡ್ ಮಾಡ್ಕೊಳ್ಳೋದು, ಯಾರಿಗಾನ ಆ್ಯಡ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅಂದರೆ ನೋಡ್ಬಿಡಿ, ಇಲ್ಲಿ 45 ಅಂತ ಟೈಪ್ ಮಾಡಿ ಆ್ಯಡ್ ಅಂತ ಆಗಿದ್ರೆ ಇಲ್ಲಿ 45 ಮಿನಿಟ್ಸ್ ಬರುತ್ತೆ. ಓಕೆ, ಸೊ ಏನಾಗಿದೆ, ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ನಾನು ಇವತ್ತು ಅಬ್ಸರ್ವ್ ಮಾಡಿದ್ದು. ಆ್ಯಕ್ಚುಲಿ ಮಾರ್ಕೆಟು ಇವತ್ತಿನ ಮಾರ್ಕೆಟು ಆಫ್ಟರ್ 11:30 ಒಂದು ದೊಡ್ಡ ರ್ಯಾಲಿ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ 400 ಪಾಯಿಂಟ್ಸ್ ರ್ಯಾಲಿ, ಬಟ್ ಸಸ್ಟೇನ್ ಆಗಲಿಲ್ಲ ಮೇಲೆ. ಯಾಕಂತ ಹೇಳ್ತೀನಿ, ಈ ಲೈನ್ ತೆಗೆದುಬಿಡೋಣ ಸದ್ಯಕ್ಕೆ. ಇದರ ರೆಫರೆನ್ಸ್ ಪಾಯಿಂಟ್ ಗೊತ್ತಾಯ್ತಲ್ಲ, ತೆಗಿತಾ ಇದ್ದೀನಿ ಇದನ್ನು. ಇವಾಗ ನೋಡಿ, ಒಂದು ಇದನ್ನು ನೋಡ್ತಾ ಇದ್ದೀರಾ ನೀವು, ಈ ಪಾಯಿಂಟ್ನ, ಇದು ನಮ್ಮ ಸಪೋರ್ಟ್ ಆಗಿತ್ತು. ಯಾವಾಗ? ಲಾಸ್ಟ್ ಮಂತ್ ಇದು ಸಪೋರ್ಟ್ ನಮಗೆ, ಅದಕ್ಕೆ ತಾನೇ ಮಾರ್ಕೆಟ್ ಮೇಲೆ ಹೋಗಿರೋದು. ಇಲ್ಲಿ ಮಾರ್ಕೆಟ್ ಮೇಲೆ ಹೋಗಿರೋದೇ ಅದಕ್ಕೆ, ಇದು ಸಪೋರ್ಟ್ ಅನ್ನೋದಕ್ಕೆ ಮಾರ್ಕೆಟ್ ಮೇಲೆ. ಅಕಸ್ಮಾತ್ ಈ ಲೈನ್ ಏನಿದು 55,600, 55,600 ಮೇಲೆ ಟ್ರೇಡ್ ಆಗಿದ್ರೆ ಮಾರ್ಕೆಟು ಮೇಲೆ ಹೋಗುತ್ತೆ ಅಂತ ಗ್ಯಾರಂಟಿ ಆಗಿ ಬರೆದು ಕೊಡ್ಬೋದಾಗಿತ್ತು. ಬಟ್ 55,600 ಮೇಲೆ ಟ್ರೇಡ್ ಆಗ್ತಾನೇ ಇಲ್ಲ, ಮಾರ್ಕೆಟ್ ಆಗ್ತಿಲ್ಲ ಆ್ಯಕ್ಚುಲಿ. ಅಕಸ್ಮಾತ್ ಮಾರ್ಕೆಟ್, ಹೇಳ್ತೀನಿ ನನ್ನ ಅಬ್ಸರ್ವೇಷನ್, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಿ ಇದೊಂದು ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಇಲ್ಲಿ ಕಾಣಿಸ್ತಿದೆ, ಈ ಕ್ಯಾಂಡಲ್ ಹೆಂಗೆ ನಿಂತಿದೆಯಲ್ಲ, ಹಿಂಗೆ 55,600 ಮೇಲೇ ನಿಂತ್ಕೊಂಡಿದ್ರೆ ಎಲ್ಲ ಕ್ಯಾಂಡಲ್ಸು ಅಲ್ಲೇ ಸಸ್ಟೇನ್ ಆಗಿದ್ರೆ ಪಕ್ಕಾ ಮಾರ್ಕೆಟ್ ಸ್ಲೋ ಆಗಾದರೂ ಹೋಗಿರತ್ತೆ ಮೇಲ್ಗಡೆ. ಬಟ್ ಇಲ್ಲಿ ಸಸ್ಟೇನ್ ಆಗಿದ್ರೆ, ಹಿಂಗೆ ಸಸ್ಟೇನ್ ಆಗಿ ಸ್ಲೋ ಆಗಿ ಮೇಲೆ ಹೋಗಿದ್ರೆ ಇದು ಪಕ್ಕಾ ಮೇಲೆ ಹೋಗುತ್ತೆ ಅಂತ. ಬಟ್ ಏನು ಇಂಡಿಕೇಶನ್ ಅಂದರೆ, ಇದು ನೋಡಿ, ಇದು ನಮ್ಗೆ ಸಪೋರ್ಟ್ ಆಗಿತ್ತು, ಇವಾಗ ಇದೇ ರೆಸಿಸ್ಟೆನ್ಸ್ ಕನ್ವರ್ಟ್ ಆಗಿಬಿಟ್ಟಿದೆ. ಇಲ್ಲಿ ಮುಟ್ಟಿದಾಗೆಲ್ಲ ಮಾರ್ಕೆಟ್ ಮೇಲೆ ಕೆಳಗೆ ಬರ್ತಿದೆ, ಇಲ್ಲಿ ಮುಟ್ಟಿದಾಗೆಲ್ಲ ಮಾರ್ಕೆಟ್ ಕೆಳಗೆ ಬರ್ತಿದೆ. ಸೊ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇಲ್ಲಿ ಅಂತ ನಾವು ನೋಡಿ, ಈ ಲೈನ್ ಮುಟ್ಟಿದಾಗೆಲ್ಲ ಕೆಳಗೆ ಬರ್ತಿದೆ. ಸೊ ಮಾರ್ಕೆಟ್ ವಿಲ್ ನಾಟ್ ಸಸ್ಟೇನ್. ಇವಾಗ ನಾನು ನೆನ್ನೆ ಇಲ್ಲಿ 55,600 ನಾನು ಯಾವುದು CE ತಗೊಂಡಿದ್ದೀನಿ. ಇವಾಗ CE ತಗೊಂಡವರೆಲ್ಲ ಇವಾಗ ಪ್ರಾಫಿಟಲ್ಲಿ ಇದ್ದವರು ಬೆಳಗ್ಗೆವರೆಗೂ, ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲರೂ ಲಾಸ್. ಕರೆಕ್ಟಾ? ಪ್ರೀಮಿಯಮ್ ಈಗ ಜಾಸ್ತಿ ಆಗಿಬಿಟ್ಟಿದೆ. ನೀವೇನಂತೀರಾ? ಇವಾಗ ಅವನು ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ರೆ, ಅವ್ನು ಲಾಸ್ ಬುಕ್ ಮಾಡಿರ್ತಾನೆ? ಇಲ್ಲ, ಅವ್ನು ವೇಟ್ ಮಾಡ್ತಿರ್ತಾನೆ. ಯಾಕಂದರೆ ದಿ ಬಿಗ್ ಪರ್ಸನ್ ಇಸ್ ಆಲ್ವೇಸ್ ನೋಯಿಂಗ್ ದಟ್ ಮಾರ್ಕೆಟ್ ವಿಲ್ ಕಮ್ ಡೌನ್, ಆ್ಯಸ್ ಪರ್ ಮೈ ಅಬ್ಸರ್ವೇಷನ್. ಇಲ್ಲಾಂದರೆ ಇದೇ ಥರ ಈ ಲೈನ್ ಏನು ಡ್ರಾ ಮಾಡಿದ್ದೀನಲ್ಲ 55,600 ಹತ್ರ, ಮಾರ್ಕೆಟ್ ಇದ್ರ ಮೇಲೇ ಕನ್ಸಾಲಿಡೇಟ್ ಆಗಬೇಕಾಗಿತ್ತು. ಅವಾಗ ಪಕ್ಕಾ ಸ್ಟ್ರಾಂಗ್ ಆಗಿರ್ತಿತ್ತು ಮಾರ್ಕೆಟ್. ನೋಡಿ, ಇದು ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಿರೋದು, ಆಯಿತಾ? ಮಾರ್ಕೆಟ್ ಇನ್ನೇನು ಮಾಡಿದೆ, ಮಾರ್ಕೆಟ್ ಕನ್ಸಾಲಿಡೇಟ್ ಒಂದು ಚಾನಲ್ ಆಗ್ತಿದೆ. ಇದು ಹೈ, ಇದು ಹೈ, ಕರೆಕ್ಟಾ? ಸೊ ಮಾರ್ಕೆಟ್ ಏನು ಸ್ನೇಕ್ ಪ್ಯಾಟರ್ನಲ್ಲಿ ಹೋಗ್ತಿದೆ, ಇದು ಒಂಥರ ಫ್ಲ್ಯಾಗ್ ಪ್ಯಾಟರ್ನ್ ಅಂತಾರೆ. ಈಗೇನಾಗ್ಬೋದು, ನಾಳೆಗೆ ಹಿಂಗೂ ಆಗ್ಬೋದು, ಹಿಂಗೆ ಹೋಗಿ ಚಾನಲ್ ಬ್ರೇಕ್ ಆಡೋದು, ಹಿಂಗೂ ಹೋಗ್ಬೋದು. ಇಟ್ ಈಸ್ ಪಾಸಿಬಲ್, ಗ್ಯಾಪ್ ಅಪ್ ಆಗೋ, ಗ್ಯಾಪ್ ಡೌನ್. ಬಟ್ ನನ್ನ ಅಬ್ಸರ್ವೇಷನ್ ಪ್ರಕಾರ ಮಾರ್ಕೆಟು ಈ ಲೈನ್ ಡ್ರಾ ಮಾಡ್ತೀನಿ ನೋಡಿ 55,667 ಇದ್ರ ಮೇಲೆ ಬಿಟ್ಟು ಹೋಗ್ತಿಲ್ಲ. ಮತ್ತೆ ಇಲ್ಲೂ ನೋಡಿದ್ರೆ ಇದು ಸಪೋರ್ಟ್. ಇವಾಗ ಯಾರ್ಯಾರು ಇಲ್ಲಿ ಸಪೋರ್ಟಲ್ಲಿ ತೊಗೊಂಡಿದ್ದಾರಲ್ಲ, ಅವತ್ತು ತೊಗೊಂಡಿರ್ತಾರಲ್ಲ, ಅವ್ರು ಆ್ಯಕ್ಚುಲಿ ಇನ್ನೂ ಲಾಸಲ್ಲಿದ್ದಾರೆ. ಯಾಕಂದರೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಿರುತ್ತಾನೆ ಅವ್ರು ಪ್ರಾಫಿಟ್ ಆಗೋದು. ಯಾರ್ಯಾರು ಇಲ್ಲಿ ಸೆಲ್ ಮಾಡಿದಾರೋ ಅವ್ರು ಇನ್ನೂ ಲಾಸಲ್ಲೇ ಇದ್ದಾರೆ, ಕರೆಕ್ಟಾ? ಲೆಕ್ಕದ ಪ್ರಕಾರ. ಬಟ್ ಮಾರ್ಕೆಟ್ ಮೇಲೆ ಹೋಗ್ತಿಲ್ಲ, ಈ ಝೋನ್ ಬಿಟ್ಕೊಂಡು, ದೇ ಆರ್ ಸ್ಟಿಲ್ ಇನ್ ಲಾಸ್. ಇಲ್ಲಿಂದ ಮೇಲೆ ಹೋದರೆ ಅಷ್ಟೇ, ಬಟ್ ಯಾಕೋ ನಂಗೆ ಕಾಣಿಸ್ತಿಲ್ಲ ಹಾಗೆ, ಆಯಿತಾ? ನನಗೆ ಗೊತ್ತು
ಇವತ್ತು ಯಾರ್ಯಾರು ಸ್ವಲ್ಪ ಗಮನ ಕೊಟ್ಟು ಎಲ್ಲ ಇದು ಮಾಡಿರೋರು ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಹಾಕಿರ್ತಾರೆ. ಯಾವುದು 55 ಎಷ್ಟಿದು? 5500 ಇಲ್ಲ 55 200 ಹತ್ರ ತಗೊಂಡು ಇಲ್ಲಿ ಸ್ವಲ್ಪ ಪ್ರಾಫಿಟಲ್ಲಿ ಇರ್ತಾರೆ. ಏನು ಗ್ಯಾರಂಟಿ ನಾಳೆ ಮತ್ತೆ ಇಲ್ಲೇ ಬರಲ್ಲ ಅಂತ? ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಟಚ್ ಆಗಿದೆ. ರೆಸಿಸ್ಟೆನ್ಸ್ ಟಚ್ ಆಗಿದೆ ಅಂದರೆ ಮಾರ್ಕೆಟ್ ಗ್ಯಾರಂಟಿ ಇಲ್ಲಿ ಬರಲ್ಲ ಅಂತ ಏನು ಗ್ಯಾರಂಟಿ? ಸೊ ಮೇಲೆ ಹೋಗಲ್ಲ ಅನ್ನೋದು ಒಂದು ಗ್ಯಾರಂಟಿ ಇದ್ರೆ ಕೆಳಗೆ ಬರಲ್ಲ ಅಂತ ಏನು ಗ್ಯಾರಂಟಿ? ಸೊ ಇಲ್ಲಿ ನಾವು ಏನು ನೋಡ್ಬೋದು ಅಂದರೆ ಮಾರ್ಕೆಟ್ ಇಸ್ ನಾಟ್ ಸಸ್ಟೈನಿಂಗ್ ಅಬೌವ್ 55 600. ದಿಸ್ ಇಸ್ ದಿ ಪಾಯಿಂಟ್ ಆಫ್ ಟುಡೇಸ್ ವಿಡಿಯೋ. ಓಕೆ, ಆಸ್ ಪರ್ ಮೈ ಅನಾಲಿಸಿಸ್ ಇವಾಗ 55 200 ಹತ್ರ ಇರೋರು 55 600 ಹತ್ರ ಇರೋರು ಇಬ್ರು ಪ್ರಾಫಿಟೇಬಲ್ ಅನ್ಕೋಣ. ಇವತ್ತಿಗೆ ಮಾರ್ಕೆಟ್ ಇಲ್ಲಿ ಇದ್ರೊಳಗಡೆ ಟ್ರೇಡ್ ಆದರೆ ಇಬ್ರಿಗೂ ಪ್ರಾಫಿಟೇಬಲ್. ಬಟ್ ಯಾರಿಗನ ಬ್ರೇಕ್ ಮಾಡೇ ಮಾಡುತ್ತೆ ಟಿಲ್ ದ ಎಂಡ್ ಆಫ್ ದಿ ಮಂತ್. ವೇರ್ ಇಟ್ ವಿಲ್ ಟ್ರೇಡ್, ದ ಪ್ರಾಬಿಲಿಟಿ ಇಸ್ ವೇರ್, ಪ್ರಾಬಿಲಿಟಿ ಎಲ್ಲಿ ಜಾಸ್ತಿ ಇದೆ? ಈಗ ನೆನ್ನೆ ಹೇಳ್ದಂಗೆ 55 800 ಕೂತಿರ್ ಇನ್ನೂ ಕೂತಿರ್ತಾನ ಅವನು, ಡಿ ಕೆ ಆಗಲಿ ಅಂತ. ಅವ್ನು ಮಂತ್ ಎಂಡರು ಕೂತ್ಕೊಂತಾನೆ ಅಲ್ಲಿ ಬರೋವರೆಗೂ. ಅವ್ನು ಯಾವಾಗ ಲಾಸ್ ಬುಕ್ ಮಾಡ್ತಾನೆ 55 800 ಮೇಲೆ ಹೋದ್ರೆ ಅಷ್ಟೇ ಬುಕ್ ಮಾಡೋದು ಅವನು, ಅಲ್ಲಿವರೆಗೂ ಅವ್ನು ಬುಕ್ ಮಾಡಲ್ಲ. ಸೊ ಹೂ ಇಸ್ ಹ್ಯಾಪಿ ಹಿಯರ್? 55 800 ಸಿ ಬೈ ಮಾಡಿರೋನು ಈಸ್ ಸ್ಟಿಲ್ ಹ್ಯಾಪಿ. ಬಟ್ ಎವ್ರಿ ಪೊಸಿಷನ್ ಇಸ್ ವೆರಿ ಡೇಂಜರಸ್ ಹಿಯರ್. ಸೊ ಪ್ರಾಬಬಿಲಿಟಿ ನನ್ಗನ್ಸ್ದಂಗೆ 55 200 ಬ್ರೇಕ್ ಆಗ್ಬೋದು. 55 600 ವಿಲ್ ಸಸ್ಟೈನ್. 55 600 ಸಿ ಪೊಸಿಷನ್ ತೊಗೊಂಡಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಇನ್ನೂ ಅಡ್ವಾಂಟೇಜಲ್ಲಿ ಇದ್ದಾರೆ. ಮಾರ್ಕೆಟ್ ಏನೋ ರ್ಯಾಲಿ ತೊಗೊಂಡಿರ್ಬೋದು, ಬಟ್ ಇಟ್ಸ್ ಇನ್ ಎ ಪ್ಯಾಟರ್ನ್, ರೈಟ್? ಪ್ಯಾಟರ್ನ್ ಯಾವತ್ತಿದ್ರೂ ಪ್ಯಾಟರ್ನಲ್ಲೇ ಓಡುತ್ತೆ. ಬ್ರೇಕ್ಔಟ್ ಆಗಬೇಕು ಅವಾಗಷ್ಟೇ. ಅಕಸ್ಮಾತ್ ನಾಳೆ ಬೆಳಗ್ಗೆ ದೊಡ್ಡ ಬ್ರೇಕ್ಔಟ್ ಗ್ಯಾಪ್ ಅಪ್ ಆಯಿತು ಅಂದರೆ ದೆನ್ ದಿ ಪ್ಯಾಟರ್ನ್ ಹ್ಯಾಸ್ ಬ್ರೇಕನ್. ಅದು ಏನು ಕನ್ಸಾಲಿಡೇಷನ್ ಬ್ರೇಕನ್ ಆ್ಯಂಡ್ ಮಾರ್ಕೆಟ್ ವಿಲ್ ಮೂವ್ ಅಪ್ ಸೈಡ್ ಅಂತ ಅರ್ಥ. ಬಟ್ ಹಂಗೆ ಆಗಿಲ್ಲ. ಆಗಂಗಿದ್ರೆ ಇವತ್ತು ಆಗಬೇಕಾಗಿತ್ತು, ನೋಡೋಣ, ಆದರೂ ನಾಳೆ ಆಗ್ಬೋದು. ಬಟ್ ಆ್ಯಸ್ ಪರ್ ಮೈ ಅಬ್ಸರ್ವೇಷನ್ ಐ ಆಮ್ ಟೆಲ್ಲಿಂಗ್. ಸೊ ಕೇರ್ಫುಲ್ ಆಗಿರಿ ಬಿಕಾಸ್ ವೆರಿ ವೆರಿ ಶಾರ್ಟ್, ಇಟ್ಸ್ ಇನ್ ಎ ರೇಂಜ್. ಇಫ್ ಇಟ್ ಇಸ್ ಇನ್ ಎ ರೇಂಜ್, ವೆರಿ ಶಾರ್ಟ್ ಟ್ರೇಡ್ಸ್ ಇರುತ್ತೆ. ಪೊಸಿಷನಲ್ ಟ್ರೇಡರ್ಸು ಹುಷಾರಾಗಿರಬೇಕು, ಇಂಟ್ರಾಡೇ ಅವರು ಹುಷಾರಾಗಿರ್ಬೇಕು, ಎಲ್ಲರೂ ಹುಷಾರಾಗಿರಬೇಕು. ದಿಸ್ ಇಸ್ ಮೈ ಅನಾಲಿಸಿಸ್. 55 100 200 ದಿಸ್ ಸ್ಟ್ರೈಕ್ ಪ್ರೈಸಸ್ ವಿಲ್ ಬ್ರೇಕ್ ಅಂತ ನಂದೊಂದು ಅನಿಸಿಕೆ ಅಷ್ಟೆ. ಸೊ ಬಿಕಾಸ್ ಇಟ್ಸ್ ನಾಟ್ ಸಸ್ಟೈನಿಂಗ್ ಅಬೋ. ಆಮೇಲೆ ಇನ್ನೊಂದು ಅಬ್ಸರ್ವೇಷನ್ ನಾನೇನು ಹೇಳ್ತೀನಿ ಅಂದರೆ, ಇವಾಗ ನಾನು ಇಲ್ಲಿ ಪಾಯಿಂಟ್ಸ್ ಜಾಯಿನ್ ಮಾಡ್ತೀನಿ ನೋಡಿ. ಇದು ಹೈ, ಇದು ಬಿಟ್ಬಿಡಿ, ಇದನ್ನು ಬಿಟ್ಬಿಡಿ. ಈ ಹೈನ ನಾನು ಎಲ್ಲನೂ ಜೋಡಿಸ್ದೆ ಅಂದರೆ ನೋಡಿ ಏನು ಅನಿಸ್ತಾ ಇದೆ? ಇಟ್ ಈಸ್ ಜಸ್ಟ್ ಫಾರ್ಮಿಂಗ್ ಎನ್ ಎಮ್ ಪ್ಯಾಟರ್ನ್ ಅನ್ಸುತ್ತೆ ಒಂದೊಂದ್ಸತಿ. ಸೊ ಲೆಟ್ಸ್ ನಾಟ್ ಅನಲೈಸ್ ಲೈಕ್ ದಿಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟುಮಾರೋ ಮಾರ್ಕೆಟ್. ಸೊ ಇವತ್ತಂತೂ ಮಾರ್ಕೆಟ್ ಈ ಲೆವೆಲ್ ಬಿಟ್ಟು ಹೋಗಿಲ್ಲ. ಸೊ ಪ್ರಾಬಿಲಿಟಿ ಜಾಸ್ತಿ ಇರೋದೇನು ಅದು ಅಷ್ಟೇ ಮಾತಾಡ್ತಾ ಇದ್ದೀನಿ ನಾನು. 55 100 55 200, ಲೆಟ್ಸ್ ಸಿ ವಿಲ್ ಇಟ್ ಬ್ರೇಕ್ ಆರ್ ವಿಲ್ ಇಟ್ ಸಸ್ಟೈನ್. ದಿಸ್ ಇಸ್ ದ ಪಾಯಿಂಟ್. ಸೊ hope you understood some things here. Let's see tomorrow what happens. Let's not assume, let's see, and let's trade according to that. Okay, thank you, good night.